2026ರಲ್ಲಿ ಏನು ನಡೆಯುತ್ತೆ ಅಂತ ನೀವು ಕೇಳೋದಾದರೆ, ಯಥಾರ್ಥವಾಗಿ ದೇವರನ್ನು ಹುಡುಕುವಂಥ ಜನರುಗಳಿಗೆ. ಒಂದು ವೇಳೆ ಕ್ರಿಸ್ಮಸ್ನಲ್ಲಿ ಕರಾಳ ಮುಖವನ್ನು ಭಾರತ ದೇಶ ನೋಡ್ತು, ಅಲ್ಲಲ್ಲಿ ಹಿಂಸೆಗಳು ಮಾಡಿದ್ರು ಕ್ರೈಸ್ತ ವಿರೋಧಿಗಳು. ನಿರಾಶೆಯ ಆತ್ಮಗಳಿಂದ ಅನೇಕ ಜನರು ತುಂಬಲ್ಪಟ್ಟರು, ಅನೇಕ ವಿಶ್ವಾಸಿಗಳು ಹಿಂಸೆಗೆ ಒಳಗಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ದೇವರು ಉಜ್ಜೀವಿಸುವ ಹಾಗೆ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನೀವು ಸತ್ತು ಹೋಗಿದ್ರೆ 2025ರಲ್ಲಿ ದೇವರು ನಿಮ್ಮ ಆತ್ಮಗಳನ್ನು ಪ್ರಾರ್ಥನೆಯಲ್ಲಿ ಉಜ್ಜೀವಿಸುವ ಹಾಗೆ ಮಾಡ್ತಾರೆ. ಒಂದು ವೇಳೆ ಉಪವಾಸಗಳಲ್ಲಿ ನೀವೇನಾದರೂ ಕಡಿಮೆ ಆಗಿದ್ರೆ 2025ರಲ್ಲಿ ದೇವರು ನಿಮಗೆ ಉಪವಾಸಗಳಲ್ಲಿ ಉಜ್ಜೀವಿಸುವ ಹಾಗೆ ಮಾಡ್ತಾರೆ. ಒಂದು ವೇಳೆ ನೀವು ಕೊಡುವುದರಲ್ಲಿ ಯಾವಾಗಲೂ ಜಿಪುಣರಾಗಿ ವರ್ಷದಲ್ಲಿ ಏನಾದರೂ ಹಣ ಕಷ್ಟಗಳಲ್ಲಿ ಕಷ್ಟಪಟ್ಟಿದ್ರೆ, ನಾನು ಧೈರ್ಯವಾಗಿ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಕರ್ತನು ನಿಮ್ಮನ್ನು ಉಜ್ಜೀವಿಸುವ ಹಾಗೆ ಮಾಡುವಂತೆ ದೇವರು ಕೊಡ್ತಾನೆ. ಎಲ್ಲರಿಗೂ ದೇವರು ಉಜ್ಜೀವಿಸುವಂತ ಮಾಡೋಲ್ಲ, ದೇವ ದರ್ಶನವನ್ನು ಅಪೇಕ್ಷಿಸುವಂಥವ್ರಾಗಬೇಕು. 2026ರಲ್ಲಿ ಆತ್ಮವನ್ನು ಮುಟ್ಟುವಾಗ ದೇವರು ಅವರ ಕೈಗಳನ್ನು ಕೂಡ ಮುಟ್ಬಿಡ್ತಾನೆ, ಹೃದಯವನ್ನು ಮುಟ್ಟುವಾಗ ಜೀವಿತಗಳನ್ನು ಮುಟ್ತಾನೆ. ಅದಕ್ಕೆ ನಾನು ಧೈರ್ಯವಾಗಿ ನಂಬ್ತೀನಿ, ಒಬ್ಬನು ಆತ್ಮೀಕ ಜೀವಿತದಲ್ಲಿ ಅವನ ಅಭಿವೃದ್ಧಿ ಅಂತ ಹೋದರೆ ಅವನ ಎಲ್ಲ ವಲಯಗಳಲ್ಲೂ ದೇವರ ಎಫೆಕ್ಟ್ನ ತಂದೆ ತರ್ತಾರೆ.